ಕೌಕ್ರಾಡಿ ಮನೆ ತೆರವು ಮಾಡಿದ ವಿಚಾರದಲ್ಲಿ ಬಡ ದಲಿತ ವೃದ್ಧ ದಂಪತಿಗೆ ನ್ಯಾಯ ಕೊಡಿಸಲು ಆಗ್ರಹಿಸಿ ದಲಿತ ರೈತ ಕಾರ್ಮಿಕ ಯುವಜನ ಸಂಘಟನೆಗಳು ಹಾಗೂ ಸಮಾನ ಮನಸ್ಕ ಸಂಘಟನೆಗಳ ಜಂಟಿ ನೇತೃತ್ವದಲ್ಲಿ ಪುತ್ತೂರು ತಾಲೂಕು ಆಡಳಿತ ಸೌಧದ ಎದುರಿನ ಅಮರ್ ಜವಾನ್ ಸ್ಮಾರಕ ಜ್ಯೋತಿ ಬಳಿ ಪ್ರತಿಭಟನೆ ನಡೆಯಿತು. ಅಪರಾಧ ಮಾಡಿದ ಕಡಬ ತಹಶೀಲ್ದಾರ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು, ದೌರ್ಜನ್ಯ ನಡೆಸಿದ ಅಧಿಕಾರಿಗಳ ಅಮಾನತು ಮಾಡಬೇಕು, ವೃದ್ಧ ದಂಪತಿಗೆ ಮನೆ ನಿರ್ಮಾಣ ಮಾಡಿಕೊಡಬೇಕು ಮತ್ತು ಪರಿಹಾರವನ್ನು ನೀಡಬೇಕೆಂದು ಆಗ್ರಹಿಸಿದ್ರು. ದಲಿತ ಹಕ್ಕುಗಳ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷೆ ಈಶ್ವರಿ ಶಂಕರ್ ಅವರು ಮಾತನಾಡಿ, ಕೌಕ್ರಾಡಿಯ ವೃದ್ಧ ರಾಧಮ್ಮ ದಂಪತಿ ನಿವೇಶನಕ್ಕಾಗಿ ಪಂಚಾಯತ್ಗೆ ಮತ್ತು ಅಕ್ರಮ ಸಕ್ರಮಕ್ಕೂ ಅರ್ಜಿ ಕೊಟ್ಟ ಸಂದರ್ಭದಲ್ಲಿ ರೇಣುಕಾ ಎಂಬುವರು ಕೂಡ ಅರ್ಜಿ ಕೊಟ್ಟಿದ್ದಾರೆ. ಆದರೆ ರೇಣುಕಾ ಎಂಬವರ ಹೆಸರಿನ ಮನೆಯನ್ನ ತೆರವು ಮಾಡಬೇಕೆಂದು ಬೇರೆ ಯಾರದು ರಾಧಮ್ಮ ಎಂಬವರ ಮನೆಯನ್ನ ಧ್ವಂಸ ಮಾಡಿರುವುದು ಮಾನವ ಕುಲವನ್ನೇ ತಲೆ ತಗ್ಗಿಸುವಂತೆ ಮಾಡಿದೆ. ರಾಧಮ್ಮ ದಂಪತಿಗೆ ನ್ಯಾಯ ಸಿಗುವ ತನಕ ಈ ಹೋರಾಟ ನಿಲ್ಲುವುದಿಲ್ಲ ಎಂದಿದ್ದಾರೆ. ಇದು 100ಕ್ಕೆ 100 ನಿಜ. ಒಂದು ವೇಳೆ ಪ್ರಭಾಕರ ಖಜೂರ ಯಾರದೋ ಆಮಿಷಕ್ಕೆ ಬಲಿ ಆಗದೇ ಇದ್ರೆ ಕಾನೂನಿಗೆ ಯಾಕೆ ಗೌರವ ಕೊಡೋದಿಲ್ಲ? ಕಾನೂನಿಗೆ ಗೌರವ ಕೊಡದೆ ಅಂತ ತಹಸೀಲ್ದಾರ್ ಅಂತಾದ್ರೆ ಅವರನ್ನ ತೆಗೆದು ಬಿಸಾಡಬೇಕಲ್ಲ, ಉಚ್ಚಾರಣೆ ಮಾಡಬೇಕಲ್ಲ. ಅವರ ಮೇಲೆ ಇಂತ ಅಪೀಲ್ ಮಾಡುದು ಬಹಿರಂಗವಾಗಿ ಕಾನೂನಿಗೆ ದಾಳಿ ಮಾಡಿದ್ದಾರೆ, ಕಾನೂನಿನ ಎದೆಗೆ ತುಳಿದಿದ್ದಾರೆ. ಪ್ರಭಾಕರ ಖಜೂರೆ ತಹಸೀಲ್ದಾರ್ ಕಡಬ ಸಂವಿಧಾನಕ್ಕೆ ತುಳಿದಿದ್ದಾರೆ. ಅಂತ ತಹಸೀಲ್ದಾರನ್ನು ನೀವು ಹೇಳ್ತೀರಿ ಅವರ ಮೇಲೆ ಕೇಸ್ ಮಾಡಿ. ಯಾಕೆ ಸ್ವಾಮಿ? ನಮಗೆ ನಾಚಿಕೆ ಆಗ್ತದೆ. ನಾವು ಸಂವಿಧಾನ ಪ್ರೇಮಿಗಳ ಪರವಾಗಿರುವವರು. ಅಂತ ಸಂವಿಧಾನ ವಿರೋಧಿಗಳನ್ನು, ಕಾನೂನು ಗೌರವ ಕೊಡದವರನ್ನು ನಾವು ತಹಸೀಲ್ದಾರನ್ನೇ ಮಾನ್ಯ ಮಾಡುವುದಿಲ್ಲ. ಯಾರ ಆಮಿಷಕ್ಕೆ ಬಲಿಯಾಗಿದ್ದಾರೆ? ನೀನಲ್ಲಿ ಬಂದೆ ಅಂತ ಹೇಳಿದ್ದು ನನ್ನಲ್ಲಿ ಭಾಷಣ ಮಾಡುವಾಗ ತಹಸೀಲ್ದಾರಿಗೆ ಬೈದ್ರೆ ಜಾಗ್ರತೆ, ಅವನಿಗೆ ಅವಮಾನ ಮಾಡಿದ್ರೆ ಜಾಗ್ರತೆ ಅಂತ ಹೇಳಿದ್ವಿ. ಹೌದಾ? ನೀನ್ ಯಾವನ ಹೇಳಲಿಕ್ಕೆ? ನೀನ ಸಂಬಳ ಕೊಡೋದು ತಹಸೀಲ್ದಾರಿಗೆ? ತಹಸೀಲ್ದಾರ್ ಸಂಬಳ ಕೊಡೋದಿಲ್ಲ, ಇನ್ನ ಅನ್ನ ತಿಂದು ಬದುಕುದವನು. ಹೌದಾಗಿರ್ಬೇಕು. ತಹಸೀಲ್ದಾರ್ ಏನು ಕ್ರಮ ತಗೊಳ್ಳಿಲ್ಲ. ಅದಕ್ಕೆ ಸೀದಾ ಹೋದ ಇಲ್ಲಿಗೆ, ಮತ್ತೆ ಸೀದಾ ತಹಸೀಲ್ದಾರ್ ಚೇಂಬರಿಗೆ. ಅಲ್ಲಿಂದ ನನಗೆ ತಡೆ ಮಾಡಿಸಿ ಹೋದು ಜಗಳ ಮಾಡ್ಕೊಂಡು ಹೋದು ತಹಸೀಲ್ದಾರ್ ಚೇಂಬರಿಗೆ. ಅವ ಮತ್ತೆ ವಾಪಸ್ ಬಂದು ಹೇಳ್ತಾನೆ, ಒಂದು ಮನೆ ತೆಗಿಸಿದ್ದೇನೆ, ಇನ್ನೆರಡು ಮನೆ ಉಂಟಲ್ಲಿ ಅದನ್ನು ತೆಗಿಸ್ತೇನೆ ಅಂತ ಹೇಳಿ. ವಿಚಾರದಲ್ಲಿ ಕೂಡ ಅದೇ ಆಗಿದೆ. ಲೋಕಾಯುಕ್ತರು ಹೇಳಿತು, ರೇಣುಕದ ವಿಚಾರ ಕೋರ್ಟ್ ಅಲ್ಲಿ ಇದ್ರೆ ನೀವು ಕೋರ್ಟ್ ನೋಡ್ಬೇಕಷ್ಟೇ. ಅದು ಒಂದು ವೇಳೆ ಆರ್ಡರ್ ಮಾಡಿದ್ರೆ ಅಪೀಲ್ ಮಾಡಿ ಅಂತ ಲೋಕಾಯುಕ್ತರು ಹೇಳಿದ್ರು. ಜಿಲ್ಲಾಧಿಕಾರಿ ಹೇಳ್ತಾ ಅದನ್ನು. ರಾಧಮ್ಮನ ಬಗ್ಗೆ ತನಿಖೆ ಮಾಡ್ಲಿಕ್ಕೆ ಬರ್ತಿದಾರಲ್ಲಿ ಅವರು. ತನಿಖೆ ಎನ್ಕ್ವೈರಿ ಮಾಡಿಸ್ತೇ ಅಂತ ಹೇಳಿದ್ದಾರೆ. ಅದನ್ನ ಯಾಕೆ ಹೇಳಿಲ್ಲ? ನಿನ್ನೆ ಪೇಪರ್ನವರ ಎದುರು ಹೇಳಿದ್ರೆ ಮನೆಯೆಲ್ಲ ಹೋಗ್ತದಲ್ಲ. ತಹಸೀಲ್ದಾರ್ ಅವರು ಮಾಡಿದ ಅನ್ಯಾಯ, ದೌರ್ಜನ್ಯ, ವಂಚನೆಗಳು ಬಹಿರಂಗ ಆಗಬಾರದು ಅಂತೇಳಿ ನೀವು ನಿನ್ನೆ ಅದನ್ನು ಈಶ್ವರಿಯವರಿಗೆ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ, ದಲಿತ ಸಂಘಟನೆಯವರಿಗೆ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ. ಮನುಷ್ಯತ್ವ ಬಿಡಿ, ಅದಿಲ್ಲ ಇವರಲ್ಲಿ ಯಾರಲ್ಲಿ ಕೂಡ. ಕಾಮನ್ ಸೆನ್ಸ್ ಕೂಡ ಇಲ್ಲ. 74 ವರ್ಷದ ಹದಿ ಮುದುಕ 30 ವರ್ಷದ ಯುವಕಕ್ಕೆ ಟಕಟಕ ಹೊಡೆದಿದ್ದಾರಂತ. ಅದಕ್ಕೆ ಕೂಡ ಅವ್ರು ಅಡ್ಮಿಟ್ ಆಗ್ಬೇಕಾದ್ರೆ ತಹಸೀಲ್ದಾರ್ ಲೆಟರ್ ಹೋಗ್ಬೇಕು. ತಹಸೀಲ್ದಾರ್ ಲೆಟರ್ ಹೋದ್ಮೇಲೆ ಉತ್ತರಾರ್ಧದಲ್ಲಿ ನನ್ನಲ್ಲಿ ದಾಖಲೆ ಇದೆ ಸ್ವಾಮಿ, ಅದೇ ಅಧಿಕಾರಿ ಒಳಗಿದ್ದವರು, ಅದೇ ವಿಎ ಒಟ್ಟಿಗೆ ಹೋದವರು ನನಗೆ ಫೋನ್ ಮಾಡಿ ಹೇಳಿದ್ದಾರೆ. ಎಂತ